Very good morning to all second year BBA students. In the last class, we have studied frequency distributions, midpoint, so many other related issues we have discussed. And today's class, we will discuss about cumulative frequency distribution. Cumulative means ಜಾಸ್ತಿ ಆಗ್ತಾ ಹೋಗುವಂತ. Cumulate ಆಗೋದ್ರಿಂದ ಜಾಸ್ತಿ ಆಗ್ತಾ ಹೋಗುದು. I think in the high school level, ನಿಮಗೆ cumulative records ಅಂತ ಕೊಡ್ತಾ ಇದ್ರು, ಗೊತ್ತಿರಬೇಕು ನಿಮಗೆ. ಅದರಲ್ಲಿ 8ನೇ ಕ್ಲಾಸಿನ ಮಾರ್ಕ್ಸ್ ಇರ್ತಿತ್ತು, ಮಾರ್ಕ್ಸ್ ಇರ್ತಿತ್ತು, 9ನೇ ಕ್ಲಾಸ್ ಇರ್ತಿತ್ತು, ಕರೆಕ್ಟ್ ಅಲ್ಲ? So cumulative records. ಅದೇ ರೀತಿಯಲ್ಲಿ cumulative frequency distribution. So as far as cumulative frequency distribution is concerned, there are two types of cumulative frequency. One is less than cumulative frequency table. One is less than cumulative frequency table, LESS, less than cumulative frequency table. The second one is the more than cumulative frequency table. Is it clear? Less than cumulative frequency table and more than cumulative frequency table. Simply, while solving the problem, what I will do is I will write LTCF, LTCF, less than cumulative frequency. For MTCF, I will write more than cumulative frequency, MTCF. Okay. Now try to understand what is LTCF, because it is required to solve the problem in future. And again, it's a basic aspect. Okay. Yeah, less than cumulative frequency, hey, calculate madadre. In order to know the total frequency, we add up the frequency of all classes. ಇಲ್ಲಿ ಒಂದು ಕೆಲವೊಂದು ಸ್ಟೆಪ್ಸ್ ಇದೆ. ಫಸ್ಟ್ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನಾನು ಪುನಃ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಹೇಳ್ತೀನಿ. ನನಗೆ ಅಪ್ಪರ್ ಲಿಮಿಟ್ ಆಫ್ ದಿ ಪರ್ಟಿಕ್ಯುಲರ್ ಕ್ಲಾಸ್ ಈಸ್ ಇನ್ಕ್ಲೂಡ್ ದ ಫ್ರೀಕ್ವೆನ್ಸಿ ಆಫ್ ದಿ ಪರ್ಟಿಕ್ಯುಲರ್ ಕ್ಲಾಸ್. ಅಂದ್ರೆ ವಿ ವಿಲ್ ಟೇಕ್ ಓನ್ಲಿ ದ ಅಪ್ಪರ್ ಲಿಮಿಟ್. ಆಮೇಲೆ ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ವಿ ಕನ್ಸಿಡರ್ ಓನ್ಲಿ ಇನ್ LTCF ಮಾಡುವಾಗ ಏನು ಕನ್ಸಿಡರ್ ಮಾಡ್ತೇವೆ? ವೈಲ್ ಕ್ಯಾಲ್ಕುಲೇಟಿಂಗ್ LTCF, ವಿಲ್ ಕನ್ಸಿಡರ್ ಓನ್ಲಿ upper limit. ಈಗ 0 to 10, 10 to 20, 0 to 10 ಅಲ್ಲಿ 10 upper limit, 10 to 20 ಅಲ್ಲಿ 20 upper limit, ಹಾಗೆ 20 to 30 ಅಲ್ಲಿ 30 upper limit. I will show you once again. Okay. Then the second step is they are arranged in increasing or ascending order. Increasing order ಇರ್ತೇವೆ ಅಥವಾ ascending order ನಾವು ಇದನ್ನ ಬರಿತೇವೆ. And the third one is they are accumulated, the third point, they are accumulated from the top. ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಬಾಟಮ್ ಇಂದ ಸ್ಟಾರ್ಟ್ ಮಾಡಬೇಕು, ಟಾಪ್ ಇಂದ ಸ್ಟಾರ್ಟ್ ಮಾಡಬೇಕು ಅಂತ ಪ್ರಶ್ನೆ. ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದಿ ಟಾಪ್. ಟಾಪ್ ಇಂದ ಕೆಳಗಡೆ ಬರಬೇಕು ನಾವು, ಟಾಪ್ ಟು ಬಾಟಮ್. ಓಕೆ. ಅಂಡ್ ದ ಫೋರ್ತ್ ಸ್ಟೆಪ್ ಈಸ್ ದ ಲಾಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ದಟ್ ಇಂಡಿಕೇಟ್ಸ್ ದಿ ಸಮ್ SUM, ಸಮ್ ಅಥವಾ ಟೋಟಲ್ ಆಫ್ ಆಲ್ ಫ್ರೀಕ್ವೆನ್ಸೀಸ್. ಈ 4 ಪಾಯಿಂಟ್ ಸ್ಟೆಪ್ಸ್. ದೇರ್ ಇಸ್ ನೋ ನೀಡ್ ಟು ರಿಮೆಂಬರ್, ದೇರ್ ಇಸ್ ನೋ ನೀಡ್ ಟು ಬೈ ಹಾರ್ಟ್, ಮೈ ಡಿಯರ್ ಸ್ಟೂಡೆಂಟ್ಸ್. ನನಗೆ ಪ್ರಾಬ್ಲಮ್ ಮಾಡೋ ಗೊತ್ತಾಗುತ್ತೆ ನಿಮಗೆ. ನೋಡಿ, ಲೆಟ್ ಅಸ್ ಕನ್ಸಿಡರ್ ಎಕ್ಸಾಂಪಲ್ ನಾವು. ಈಗ ನಿಮ್ಗೆ ಇಷ್ಟು ಮಾತ್ರ ಕೊಟ್ಟಿದ್ದಾರೆ. ಯಾವುದು? ನಾನು ಬಾಕ್ಸ್ ಹಾಕಿದ್ನಲ್ಲ, ಓನ್ಲಿ ದಿಸ್ ಇಸ್ ಗಿವನ್ ನಾವು. ಅಂದ್ರೆ ಏನೆಲ್ಲ ಕೊಟ್ಟಿದ್ದಾರೆ ಆಗಿದ್ರೆ, ಯು ಆರ್ ಗಿವನ್ ವಿತ್ ನಾವು ಕ್ಲಾಸ್ ಇಸ್ ಗಿವನ್ ಅಂಡ್ ಫ್ರೀಕ್ವೆನ್ಸೀಸ್ ಆರ್ ಗಿವನ್. Now the class is 10 to 20, 20 to 30, 30 to 40, 40 to 50, 50 to 60 and 60 to 70 class. ಬರ್ಕೊಡ್ತೀರಾ? ಬರ್ಕೊಳ್ಳಿ. Okay. Then frequency, first class frequency is 4, second class frequency is 6, then 10, 20, 18 and 2. Now what is the total frequency? Total generally will not be given. ನೀವೇ ಮಾಡ್ಕೊಳ್ಬೇಕಾಗುತ್ತೆ. ನಾವು ಟೋಟಲ್ ಎಷ್ಟಾಯ್ತು ನೋಡಿ, 6, 4, 10, 20, 20, 40, 40, 40, 60 ಆಯ್ತು ನೋಡಿ. Total frequency is 60. Okay, fine. This is a ordinary frequency table. ಇದೀಗ ಏನಿದು? ಆರ್ಡಿನರಿ ಫ್ರೀಕ್ವೆನ್ಸಿ ಟೇಬಲ್. ಇದನ್ನ ಈಗ LTCF ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ನಾವು ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಟೇಬಲ್ ಕನ್ವರ್ಟ್ ಮಾಡೋದು ಹೇಗೆ? ಹೌ ಟು ಕನ್ವರ್ಟ್ ದ ಆರ್ಡಿನರಿ ಫ್ರೀಕ್ವೆನ್ಸಿ ಟೇಬಲ್ ಇಂಟು ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಟೇಬಲ್. ಯಾ, ಇಲ್ಲಿಯೂ ಸಹ ಮೊದಲಿಗೆ ನೋಡಿ, ಇದು ಆನ್ಸರ್. ಈ ಪಾರ್ಟ್ ಆನ್ಸರ್ ಪಾರ್ಟ್ ಇದು, ಮತ್ತೆ ಇದು ಎರಡು ಸಹ ಆನ್ಸರ್ ಪಾರ್ಟ್. ಮೊದಲಿಗೆ ಇಲ್ಲಿ ಎಂತ ಮಾಡಬೇಕು? ಇಲ್ಲಿ ಲೆಸ್ ದೆನ್ ಮಾಡ್ಲಿಕ್ಕೆ ಹೇಳಿದ ಕಾರಣ ನಾವು ಈಗ ಸ್ಟೆಪ್ ನಂಬರ್ 1 ಏನ್ ಹೇಳಿದ್ ನಾನು? ಸ್ಟೆಪ್ ನಂಬರ್ 1 ಅಲ್ಲಿ ಅಪ್ಪರ್ ಲಿಮಿಟ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಈಗ ಇದು 10 to 20, 20, 30 ಕ್ಲಾಸ್ ಅಪ್ಪರ್ ಲಿಮಿಟ್ ಯಾವುದು? ನಾನು ಮಾರ್ಕ್ ಮಾಡ್ತೇನೆ. ಇದಿಷ್ಟು ಸಹ ಅಪ್ಪರ್ ಲಿಮಿಟ್. ಅಪ್ಪರ್ ಲಿಮಿಟ್ ಆಫ್ ದಿ ಗಿವನ್ ಕ್ಲಾಸ್ ಇಸ್ ಯಾವ್ದೆಲ್ಲ ಕೇಳಿದ್ರೆ 20, 30, 40, 50, 60, 70 ಆರ್ ದಿ ಅಪ್ಪರ್ ಲಿಮಿಟ್. ಲೋವರ್ ಲಿಮಿಟ್ ಯಾವ್ದು ಮಕ್ಕಳೇ? This 10, 20, 30, 40, 50, 60 are the lower limit. And the lower limit bedega.
ಸ್ಟೆಪ್ ನಂಬರ್ 1 ನೆನಪಿದೆಯಾ? ಅಪ್ಪರ್ ಲಿಮಿಟ್ ವಿಲ್ ಬಿ ಕನ್ಸಿಡರ್ಡ್. ಇನ್ ಕೇಸ್ ಆಫ್ LTCF ಯಾವ್ದನ್ನ ಕನ್ಸಿಡರ್ ಮಾಡ್ತೀವಿ ನಾವು? ಅಪ್ಪರ್ ಲಿಮಿಟ್ ಅನ್ನ. ಹಾಗಾಗಿ ಲೆಸ್ ದೆನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ ಕಾರಣ ನೋಡಿ ಇಲ್ಲಿ ಏನ್ ಬರೀತೀನಿ ನನಗೆ ಆನ್ಸರ್ ಅಲ್ಲಿ. ಇದು ಆನ್ಸರ್ ನೋಡಿ ಕರೆಕ್ಟ್ ಎಲ್ಲ ಅಂತ ಉಂಟಲ್ಲ ಆನ್ಸರ್. ಲೆಸ್ ದ್ಯಾನ್ 20. 20 is ಅಪ್ಪರ್ ಲಿಮಿಟ್ ಅಲ್ವಾ? ನೋಡಿ 20 is ಅಪ್ಪರ್ ಲಿಮಿಟ್. ಸೆಕೆಂಡ್ ಕ್ಲಾಸ್ ಬರೋ ಅಪ್ಪರ್ ಲಿಮಿಟ್ 30 ಅಲ್ವಾ? ಲೆಸ್ ದೆನ್ 30. ನೆಕ್ಸ್ಟ್ ಅಪ್ಪರ್ ಲಿಮಿಟ್ 40 ಆದ ಕಾರಣ ಲೆಸ್ ದೆನ್ 40. ನೆಕ್ಸ್ಟ್ ಅಪ್ಪರ್ ಲಿಮಿಟ್ 50 ಆದ ಕಾರಣ ಲೆಸ್ ದೆನ್ 50. ಹಾಗೆ ಲೆಸ್ ದೆನ್ 60, ಲೆಸ್ ದೆನ್ 70. ಇದು ಕ್ಲಿಯರ್ ಆಯ್ತಾ? ಸ್ಟೆಪ್ ನಂಬರ್ 1 ಅಂತ ಹೇಳಿದ್ ನಾನು. ಸ್ಟೆಪ್ ನಂಬರ್ 1 ಹೇಳಿದ್ದು ವಿ ಕನ್ಸಿಡರ್ ಅಥವಾ ಕನ್ಸಿಡರ್ ಸ್ಟೆಪ್ ನಂಬರ್ 1 ಇಸ್ ಅಪ್ಪರ್ ಲಿಮಿಟ್. ಲೆಸ್ ದೆನ್ ಹೇಳಿದ ಕಾರಣ ಲೆಸ್ ದೆನ್ ಅಪ್ಪರ್ ಲಿಮಿಟ್, ಲೆಸ್ ದೆನ್ ಅಪ್ಪರ್ ಲಿಮಿಟ್, ಲೆಸ್ ದೆನ್ ಅಪ್ಪರ್ ಲಿಮಿಟ್. ಕ್ಲಿಯರ್? ಈಗ LTCF ಬರಿಬೇಕೀಗ. LTCF ಫುಲ್ ಫಾರ್ಮ್ ಅಂತ ಹೇಳಿ ಲೆಸ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ನೆನ್ಪಿಟ್ಟುಕೊಳ್ಳಿ, ಫಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ನಿಮಗೆ ಗಿವನ್ ಫ್ರೀಕ್ವೆನ್ಸಿ ಎಷ್ಟು? 4 ಅಲ್ವಾ? ದಟ್ ವಿಲ್ ರಿಮೈನ್ ಸೇಮ್. ಹಾಗಿದ್ರೆ ಸ್ಟೆಪ್ ನಂಬರ್ 1 ಇಲ್ಲಿಗೆ ಎರಡನೇ ಸ್ಟೆಪ್ ಅಂತ ಹೇಳಿದ್ರೆ ವೈಲ್ ಕ್ಯಾಲ್ಕುಲೇಟಿಂಗ್ LTCF ಮೊದಲ ಕ್ಲಾಸಿನ ಫ್ರೀಕ್ವೆನ್ಸಿ ಅದೇ ಫ್ರೀಕ್ವೆನ್ಸಿ LTCF ಆಗಿ ಬರುತ್ತೆ, ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಸರಿಯಲ್ಲ? ಆಮೇಲೆ ಕ್ಯುಮುಲೇಟಿವ್ ಅಂದ್ರೆ ಏನು? ಆಡ್ ಮಾಡ್ತಾ ಹೋಗೋದು. ನೆಕ್ಸ್ಟ್ ಸ್ಟೆಪ್, ಮೂರನೇ ಸ್ಟೆಪ್ ನೀವು ಕಲಿತೀರಿ. ಕ್ಯುಮುಲೇಟಿವ್ ಫ್ರಾಮ್ ಎಲ್ಲಿಂದ? ಟಾಪ್ ಇಂದ ಬಾಟಮ್ ಇಂದ ಹೇಳಿದ್ದು ನಾನು. ಇಟ್ ಈಸ್ ಕ್ಯುಮುಲೇಟಿವ್ ಫ್ರಾಮ್ ದಿ ಟಾಪ್. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಟಾಪ್ ಇಂದ ಬಾಟಮ್ ಕೆಳಗಡೆ ಬರಬೇಕು ನಾವು. ಅರ್ಥ ಆಯ್ತಾ? ಎಸ್. ಈಗ 4 ಆಯ್ತು. 4 ನಾನು ಹಾಗೆ ಬರ್ದೆ ನಾನು. ಆಮೇಲೆ 4 + 6, 4 + 6 ಒಟ್ಟಿಗೆ ಎಷ್ಟಾಯ್ತು? 10. ನೆಕ್ಸ್ಟ್ 10 ಪ್ಲಸ್ ನೋಡಿ ಇಲ್ಲಿ ನಾನು 10 ಬರ್ದ್ನಲ್ಲ, ಈಗ 10 ಬರ್ದಲ್ಲ, ಈ 10 ಪ್ಲಸ್ ನೆಕ್ಸ್ಟ್ ಫ್ರೀಕ್ವೆನ್ಸಿ 10 ಎಷ್ಟಾಯ್ತು? 20. ಈಗ ದಿಸ್ 20 ಪ್ಲಸ್ ನೆಕ್ಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ಇಲ್ಲಿ ಎಷ್ಟು? 20 ಒಟ್ಟಿಗೆ ಎಷ್ಟಾಯ್ತು? 40. ಈಗ ನೀವು ಬರೆದಂತ 40 ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಪ್ಲಸ್ ನೆಕ್ಸ್ಟ್ ಕ್ಲಾಸ್ ಕ್ಯುಮುಲೇಟಿವ್ ಇದು ನೆಕ್ಸ್ಟ್ ಕ್ಲಾಸಿನ ಫ್ರೀಕ್ವೆನ್ಸಿ 40 + 18 58 ಆಯ್ತು. ಆಮೇಲೆ 58 ನೀವು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬರ್ದ್ರಿ, 58 ಪ್ಲಸ್ ಲಾಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ 2 ಒಟ್ಟಿಗೆ 60. ಈಗ ಲಾಸ್ಟ್ ಪಾಯಿಂಟ್ ಅಂತ ಹೇಳಿದೆ ನನಗೆ, the last class cumulative frequency that indicates the total of all the frequencies. Last class in a cumulative frequency ಇದೆಲ್ಲ, that indicates the total of all the frequencies. ನಿಮ್ಮ ಇಡೀ ಪ್ರಾಬ್ಲಮ್ ನ ಟೋಟಲ್ ಫ್ರೀಕ್ವೆನ್ಸಿ ಎಷ್ಟು? 60 ಅಲ್ವಾ? ನೋಡಿ ಇಲ್ಲಿ ಟೋಟಲ್ ಮಾಡಿದ್ರು 60 ಅಲ್ಲ? ಇಲ್ಲಿ ಲಾಸ್ಟ್ ಕ್ಲಾಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟು ಬಂತು? that is also 60. ನೋಡಿ ಇದಕ್ಕೂ ಮ್ಯಾಚ್ ಆಗಬೇಕು ಅಂದ್ರೆ ನೀವು ಕರೆಕ್ಟ್ ಆಗಿ ಟೋಟಲ್ ಮಾಡಿದ್ದೀರಿ ಅಂತ ಅರ್ಥ. ಇಸ್ ಇಟ್ ಕ್ಲಿಯರ್? ಅರ್ಥ ಆಗಿದೆ ಅಂತ ನೆನೆಸ್ಕೊಳ್ತೇನೆ. ಈಗ ನಿಮ್ಗೊಂದು ಪ್ರಾಬ್ಲಮ್ ಕೊಡ್ತೇನೆ, ನೀವೇ ಮಾಡಬೇಕು. ಟೇಕ್ ಯುವರ್ ಓನ್ ಟೈಮ್, ನೋ ಪ್ರಾಬ್ಲಮ್. ಹಾಗಂತ 1 ಗಂಟೆ ತಗೊಳ್ಳೋದಿಲ್ಲ. ಯಾ, ನೌ ಲೆಟ್ ಅಸ್ ಸಿ ದ ಪ್ರಾಬ್ಲಮ್. ಕನ್ವರ್ಟ್ ದಿ ಫಾಲೋವಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇಂಟು ಲೆಸ್ ದೆನ್ ಫ್ರೀಕ್ವೆನ್ಸಿ. ರೈಟ್ ಡೌನ್ ದಿ ಪ್ರಾಬ್ಲಮ್. ಪ್ರಾಬ್ಲಮ್ ಬರ್ಕೊಳ್ಳುವಾಗ ಮೊದಲ 2 ಕಾಲಮ್ಸ್ ಮಾತ್ರ ಪ್ರಾಬ್ಲಮ್, ಆಯ್ತಾ? ಇದು ಮಾತ್ರ ಬರ್ಕೊಳ್ಳಿ. ಕ್ಲಾಸ್ ಮತ್ತೆ ಫ್ರೀಕ್ವೆನ್ಸಿ, ಕ್ಲಾಸ್ ಮತ್ತೆ ಫ್ರೀಕ್ವೆನ್ಸಿ. ನಾವು ಕ್ಲಾಸ್ is 0 to 5, 5 to 10, 10 to 15, 15 to 20, 20 to 25, 25 to 30, 30 to 35. Given frequencies are 2, 8, 12, 15, 2, 8 and 1. ಟೋಟಲ್ ಬೇಕಿದ್ರೆ ಮಾಡ್ಕೊಳ್ಳಿ. ಟೋಟಲ್ ಜನರಲ್ ನಾವು ಕೊಡಲ್ಲ, ನೀವು ಮಾಡ್ಕೊಳ್ಬೇಕಾಗತ್ತೆ. ಟೋಟಲ್ ಫ್ರೀಕ್ವೆನ್ಸಿ 8, 2, 10, 10, 10, 22, 27, 37, 37, 37, 48 ಆಯ್ತು ಒಟ್ಟಿಗಲ್ವಾ? ಟೋಟಲ್ ಫ್ರೀಕ್ವೆನ್ಸಿ 48. ಟೋಟಲ್ ಫ್ರೀಕ್ವೆನ್ಸಿ 48. ಓಕೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಪಾರ್ಟ್, ಕ್ಲಾಸ್ ಮತ್ತು ಫ್ರೀಕ್ವೆನ್ಸಿ. ನಾವು ಆನ್ಸರ್ ಪಾರ್ಟ್ ನೋಡಿ ಇಲ್ಲಿದೆಯಲ್ಲ, ಇಲ್ಲಿಂದ ಸ್ಟಾರ್ಟ್ ಆನ್ಸರ್. ನಿಮಗೆ ಕನ್ವರ್ಟ್ ಮಾಡ್ಲಿಕ್ಕೆ ಹೇಳಿದ್ರೆ ಲೆಸ್ ದೆನ್, ಹಾಗಾಗಿ ಲೆಸ್ ದೆನ್ ಅಂತ ಬರೀರಿ. ಫಸ್ಟಿಗೆ ಲೆಸ್ ದೆನ್ ಅಂತ ಬರ್ದ್ರ, ಲೆಸ್ ದೆನ್ ಅಂತ ಬರ್ದು. ಈಗ ನಾವು ಅಪ್ಪರ್ ಲಿಮಿಟ್ ತಗೊಳ್ಬೇಕಾ ಲೋವರ್ ಲಿಮಿಟ್ ತಗೊಳ್ಬೇಕಾ? ಲೆಸ್ ದೆನ್ ಮಾಡುವಾಗ ಅಪ್ಪರ್ ಲಿಮಿಟ್. ಯಾವ್ದಲ್ಲ ಅಪ್ಪರ್ ಲಿಮಿಟ್ ನೋಡಿ, ಇದಿಷ್ಟು ಅಪ್ಪರ್ ಲಿಮಿಟ್ ಅಲ್ವಾ? ಸರಿ ಅಲ್ಲ? ಎಸ್. ಹಾಗಿದ್ರೆ ಲೆಸ್ ದೆನ್ 5 ಫಸ್ಟ್ ಕ್ಲಾಸಿಗೆ. ಸೆಕೆಂಡ್ ಕ್ಲಾಸಿಗೆ ಇಲ್ಲಿ ಅಪ್ಪರ್ ಲಿಮಿಟ್ 10 ಆದ ಕಾರಣ ಲೆಸ್ ದೆನ್ 10. ಆಮೇಲೆ 15 ಇದ್ದ ಕಾರಣ ಇಲ್ಲಿ ಲೆಸ್ ದೆನ್ 15. ಇಲ್ಲಿ 20 ಇದ್ದ ಕಾರಣ ಲೆಸ್ ದೆನ್ 20. ಇಲ್ಲಿ 25 ಇದ್ದ ಕಾರಣ ಲೆಸ್ ದೆನ್ 25. 30 ಇದ್ದ ಕಾರಣ ಲೆಸ್ ದೆನ್ 30.
35 ಇದೆ ಕಾರಣ ಲೆಸ್ ದೆನ್ 35 ಒಂದು ಕಾಲಮ್ ಆಯ್ತು. ಇನ್ನು ಸೆಕೆಂಡ್ ಕಾಲಮ್ ಮತ್ತು ಇದು ಈಸಿ ಅಲ್ವಾ. LTCF ಅಂತ ಹೇಳಿದ್ರೇನು ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಇಲ್ಲಿ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡುವಾಗ ಫಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ದಟ್ ವಿಲ್ ರಿಮೇನ್ ಸೇಮ್. ಮೊದಲ ಕ್ಲಾಸಿನ ಗಿವನ್ ಫ್ರೀಕ್ವೆನ್ಸಿ ವಿಲ್ ರಿಮೇನ್ ಸೇಮ್. ಫಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ಎಷ್ಟಿಲ್ಲಿ is 2. This will remain 2. ಹಾಗೆ ಬರೀರಿ ಕಣ್ಮುಚ್ಚಿ. ಈಗ goes on adding. ಹೇಗೆ ಎಲ್ಲಿ ಸ್ಟಾರ್ಟ್ ಮಾಡಬೇಕು ನಾವು ಯು ಹ್ಯಾವ್ ರಿಟರ್ನ್ 2 ನಾವು ಸರಿ ಅಲ್ಲ. ಈ ದಿಸ್ 2 ಪ್ಲಸ್ ನೆಕ್ಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ಇಸ್ 8 ಒಟ್ಟಿಗೆ ಎಷ್ಟಾಯ್ತು 10 ಆಯ್ತು. ನಾವು ಯು ಹ್ಯಾವ್ ರಿಟರ್ನ್ 10 ಇಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ 10 ಪ್ಲಸ್ ನೆಕ್ಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ 12 22 ಪ್ಲಸ್ 15 37 ಪ್ಲಸ್ 2 39 ಪ್ಲಸ್ 8 47 ಪ್ಲಸ್ 1 48. ನೋಡಿ total frequency is also 48. Last class frequency that indicates sum or total. Very easy. Correct? ಈಗ ಇದನ್ನು ತಿಳ್ಕೊಳ್ಬೇಕಾಗುತ್ತೆ ನೀವು. If LTCF is given, suppose ಕೆಲವು ಸಲ ಸ್ವಲ್ಪ ಕ್ವಶನ್ ಟಫ್ ಅಂತ ಇದ್ರೆ ನಿಮ್ಗೆ ಈ ಪಾರ್ಟ್ ಕೊಟ್ಟಿರ್ತಾನೆ. ಯಾವುದು ನನಗೆ ಮಾರ್ಕ್ ಮಾಡ್ತೇನೆ ನೋಡಿ. ಈ ಪಾರ್ಟ್ ಅನ್ನು ಕೊಟ್ಟಿರ್ತಾರೆ. You will be given with this LTCF ಮಾತ್ರ ಕೊಟ್ಟಿರ್ತಾನೆ. ಅಂದ್ರೆ ಯಾವುದು ಲೆಸ್ ದೆನ್ 5, ಲೆಸ್ ದೆನ್ 10, ಲೆಸ್ ದೆನ್ 15, ಲೆಸ್ ದೆನ್ 20, 25, 30, 35, LTCF 2, 10, 22 ಎಲ್ಲ ಕೊಟ್ಟಿರ್ತಾನೆ. ಇದನ್ನ ನೀವು ಈ ರೀತಿ ಕೊಟ್ಟಾಗ ಏನ್ ಮಾಡ್ಬೇಕು, ಹೀಗೆ ನಾವು ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದನ್ನ ನಾವು ಫ್ರೀಕ್ವೆನ್ಸಿ ಟೇಬಲ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹೇಗೆ ಕನ್ವರ್ಟ್ ಮಾಡೋದು ಅದು ಗೊತ್ತಿರಬೇಕು. ಉಲ್ಟಾ ರಿವರ್ಸ್ ಕಾರ್ ಡ್ರೈವಿಂಗ್ ಮಾಡುವಾಗ ಮುಂದೆ ಹೋಗಿ ಗೊತ್ತಿರಬೇಕು, ರಿವರ್ಸ್ ಗೇರ್ ಹಾಕಿ ಗೊತ್ತಿರಬೇಕು. ಇಲ್ಲಿ ಸಹ ಹಾಗೆ. ಈಗ ನಾವು ಆರ್ಡಿನರಿ ಫ್ರೀಕ್ವೆನ್ಸಿ ಟೇಬಲ್ ಇಂದ LTCF ಕ್ಯಾಲ್ಕುಲೇಟ್ ಮಾಡಿ ಕಲಿತು. ಈಗ ಉಲ್ಟಾ ರಿವರ್ಸ್ ಗೇರ್ ಹಾಕಬೇಕು. LTCF ಟೇಬಲ್ ಕೊಟ್ರೆ ಹೌ ಟು ಕಮ್ ಬ್ಯಾಕ್ ಟು ಒರಿಜಿನಲ್ ಫ್ರೀಕ್ವೆನ್ಸಿ ಟೇಬಲ್ ಬರೋದು ಹೇಗೆ. ಎಸ್, ಈಗ ಗಿವನ್ ಯಾವುದು ಈ ಕಾಲಮ್ ಕೊಟ್ಟಿರ್ತಾರೆ, ಈ ಕಾಲಮ್ ಕೊಟ್ಟಿರ್ತಾರೆ. ಲೆಸ್ ದೆನ್ 5 ಅಂತ ಅರ್ಥ ಏನು, 5ಕ್ಕಿಂತ ಕಡಿಮೆ. ಹಾಗಾಗಿ ನೋಡಿ 0 to 5 ಇದು ಆನ್ಸರ್. ಈಗ ನಿಮಗೆ ಲೆಸ್ ದೆನ್ 10 ಅಂದ್ರೆ 5 to 10. ಲೆಸ್ ದೆನ್ 15 ಅಂದ್ರೆ ನಾನು ಹೇಳೋದು ಬೇಡ, ನೀವು ಹೇಳ್ತೀರಿ 10 to 15. ಲೆಸ್ ದೆನ್ 20 ಅಂತ ಹೇಳಿದ್ರೆ 15 to 20. 25 ಅಂತ ಹೇಳಿದ್ರೆ 20 to 25, 25 to 30, 30 to 30. ನೋಡಿ ಇದು ಆಟೋಮೆಟಿಕ್ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಟೇಬಲ್ ಹೋಗಿ ಕ್ಲಾಸ್ ಕನ್ವರ್ಟ್ ಆಗಿ ಆರ್ಡಿನರಿ ಫ್ರೀಕ್ವೆನ್ಸಿ ಟೇಬಲ್ ಕ್ಲಾಸ್ ಆಗಿ ಬಂತು. ಇನ್ನು LTCF ಇಂದ ನಾವು ಆರ್ಡಿನರಿ ಫ್ರೀಕ್ವೆನ್ಸಿ ಬರೋದು ಉಲ್ಟಾ ಬರೋದು ರಿವರ್ಸ್. ನಾವು LTCF ಎಷ್ಟು ನಿಮ್ಗೆಲ್ಲ ಗೊತ್ತಿದೆ. ಫಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ಅಂಡ್ ಫಸ್ಟ್ ಕ್ಲಾಸ್ LTCF ಎರಡು ಸೇಮ್ ಅಲ್ವಾ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಈಗ ನೀವು ಈ 2 ಅನ್ನು ಹಾಗೇ ಬರೀರಿ. ಆಗ ನಾವು LTCF ಮಾಡುವಾಗ ಆಡ್ ಮಾಡ್ತಾ ಹೋಯ್ತು. ಈಗ ಉಲ್ಟಾ ಮಾಡುವಾಗ ಮೈನಸ್ ಮಾಡ್ತಾ ಬರ್ಬೇಕು. ಸರಿಯಾ. ಈಗ 2 ಇದೆ ಇಲ್ಲಿ, ಹೌದಾ. ಫಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 2. ನೆಕ್ಸ್ಟ್ ಎಷ್ಟಿದೆ 10 ಇದೆ. 10 ಮೈನಸ್ 2 ಬಂದ ಆನ್ಸರ್ ಇಲ್ಲಿ 8. ನೆಕ್ಸ್ಟ್ 22 ಮೈನಸ್ ಪ್ರೀವಿಯಸ್ ಎಷ್ಟು 10. 22 ಮೈನಸ್ 10 ಅಂದ್ರೆ ಎಷ್ಟಾಯ್ತು 12. 37 ಮೈನಸ್ 22 15. 39 ಮೈನಸ್ 37 ಆನ್ಸರ್ ಇಸ್ 2. 47 ಮೈನಸ್ 39 ಆನ್ಸರ್ ಇಸ್ 8. and 48 minus 41 answer is 1. ನೋಡಿ ಉಲ್ಟಾ ಹೋಗೋದು ಗೊತ್ತಾಯ್ತಾ. ಸೊ ಹಾಗಿದ್ರೆ LTCF ಮಾಡುವಾಗ ಲೆಸ್ ದೆನ್ ಬರ್ಕೊಂಡು ಅಪ್ಪರ್ ಲಿಮಿಟ್ ಹಾಕೋದು, ಫಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ಹಾಗೆ ಬರೆಯೋದು, ಆಮೇಲೆ ಗೋಸ್ ಆನ್ ಆಡಿಂಗ್. ಮೊದಲಿಗೆ LTCF ಬರ್ಕೊಂಡು ಆ ಬರೆದಂತ ಫ್ರೀಕ್ವೆನ್ಸಿ LTCF ಫ್ರೀಕ್ವೆನ್ಸಿ ಪ್ಲಸ್ ನೆಕ್ಸ್ಟ್ ಕ್ಲಾಸಿನ ಫ್ರೀಕ್ವೆನ್ಸಿ ಆಡ್ ಮಾಡೋದು. ಕರೆಕ್ಟ್ ಅಲ್ಲ. ಸೊ LTCF ಬರೆದ ಫ್ರೀಕ್ವೆನ್ಸಿ ಪ್ಲಸ್ ನೆಕ್ಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ಹಾಗೆ ಮಾಡ್ತಾ ಹೋದ್ರೆ ನಿಮಗೆ ಅಲ್ಟಿಮೇಟ್ಲಿ ಟೋಟಲ್ ಫ್ರೀಕ್ವೆನ್ಸಿ ಮಸ್ಟ್ ಮ್ಯಾಚ್ ವಿತ್ ದಿ ಲಾಸ್ಟ್ ಕ್ಲಾಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಲಾಸ್ಟ್ ಕ್ಲಾಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹೇಳಿದ್ರೆ ಇಲ್ಲಿ 48, ಲಾಸ್ಟ್ ಕ್ಲಾಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 48 ಅಲ್ವಾ. ಇದೆರಡು ಮ್ಯಾಚ್ ಆಗಬೇಕು. ಉಲ್ಟಾ ಹೋಗೋದಾಗೆ ನಮಗೆ ಲೆಸ್ ದೆನ್ 5 ಕೊಟ್ಟ ಅರ್ಥ ಏನು 0 to 5. ನೆಕ್ಸ್ಟ್ ಇಲ್ಲಿ ಲೆಸ್ ದೆನ್ 10 ಇದೆ ಕಾರಣ ಆಲ್ರೆಡಿ ನಾವು 0 to 5 ಬರ್ತಾಯಿತ್ತು. ಹಾಗಾಗಿ ಲೆಸ್ ದೆನ್ 10 ಅಂದ್ರೆ ಅರ್ಥ ಏನು 5 to 10. ಈಗ ಇದು ಎಕ್ಸ್ಕ್ಲೂಸಿವ್ ಆಗುತ್ತೆ ಇನ್ಕ್ಲೂಸಿವ್ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡಿ upper limit becomes the lower limit, upper limit becomes the lower limit, upper limit becomes the lower limit, upper limit becomes the lower limit ಅಲ್ವಾ. ಹಾಗೇನೆ ಇದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ ಫಸ್ಟ್ ಕ್ಲಾಸ್ ಹೇಳಿದ್ದೇನೆ ಅಲ್ವಾ. ಸರಿ, ಕ್ಲಾಸ್ ಆಯ್ತು. ಈಗ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಹೇಳಿದ್ರೆ ಮೊದಲ LTCF ಮತ್ತೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮತ್ತೆ ಫ್ರೀಕ್ವೆನ್ಸಿ ಎರಡು ಒಂದೇ ಹಾಗೆ ಬರೆಯುವುದು.
ಆಗ ನಾವು ಆಡ್ ಮಾಡ್ತಾ ಹೋಯ್ತಲ್ಲ, ಈ ಉಲ್ಟಾ ಬರೆಯುವಾಗ ಮೈನಸ್ ಮಾಡಬೇಕು. ನೋಡಿ ಮೊದಲ 2 ಅಲ್ಲಿ ಹಾಗೆ ಆಸ್ ಇಟ್ ಇಸ್ ಬದ್ದಾಯ್ತು, ನಾವು ಇಲ್ಲಿ 2 ಆಸ್ ಇಟ್ ಇಸ್ ಬದ್ದಾಯ್ತು. ಈಗ ನೆಕ್ಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 10 ಆದ ಕಾರಣ 10 minus 2 ಡಿಫರೆನ್ಸ್ ಇಸ್ 8, 22 minus 10 ಡಿಫರೆನ್ಸ್ ಇಸ್ 12. ಅರ್ಥ ಆಯ್ತಲ್ಲ? ರಿವರ್ಸ್ ಗೇರ್ ಹಾಕೋದು, ಮೈನಸ್ ಮಾಡ್ತಾ ಹೋಗುದು. ಆಗ ನಾವು ಆಡ್ ಮಾಡ್ತಾ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡಿತ್ತು. ಈಗ ಆರ್ಡಿನರಿ ಫ್ರೀಕ್ವೆನ್ಸಿ ಬರುವಾಗ ಮೈನಸ್ ಮಾಡ್ತಾ ಹಿಂದೆ ಹೋದ್ರೆ. ಇಫ್ ದಿಸ್ ಇಸ್ ಕ್ಲಿಯರ್, ಈ ಎಲ್ ಟಿ ಸಿ ಎಫ್ ನಿಮ್ಗೆ ಅರ್ಥ ಆದ್ರೆ ಮಕ್ಕಳೇ, ಇನ್ನೊಂದು ಕಾನ್ಸೆಪ್ಟ್ ಎಂ ಟಿ ಸಿ ಎಫ್ ಅಷ್ಟು ಬೇಕಾಗಲ್ಲ ಎಕ್ಸಾಮ್ಗೆ, ಬಟ್ ನಿಮ್ಗೆ ಗೊತ್ತಿರ್ಬೇಕು. ಆಸ್ ಎ ಫಾರ್ ದ ಸೇಕ್ ಆಫ್ ನಾಲೆಜ್, ಎರಡು ಇದೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ಸೊ ಎಂ ಟಿ ಸಿ ಎಫ್ ನೋಡೋಣ, ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಅದಕ್ಕೆ. Yeah. More than cumulative frequency, MTCF. Here we take up lower limit of all the classes. ಇಲ್ಲಿ ನಾವು ಆಗಲ್ಲ ಅಪ್ಪರ್ ಲಿಮಿಟ್ ತಗೋತಲ್ಲ, ಅದ್ರ ಉಲ್ಟಾ ಈಗೆಲ್ಲ ನಾವು ಲೋವರ್ ಲಿಮಿಟ್ ತಗೋತೀವಿ. ಆಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಪಾಯಿಂಟ್ ಸ್ಟೆಪ್ಸ್ ಓದಿ. ಇಟ್ ಈಸ್ ಅರೇಂಜ್ಡ್ ಇನ್ ಡಿಕ್ರೀಸಿಂಗ್. ಆಗ ಎಂತ ಹೇಳಿದ್ ನಾವು ಅಸೆಂಡಿಂಗ್ ಆರ್ಡರ್, ಇನ್ಕ್ರೀಸಿಂಗ್ ಆರ್ಡರ್. ಇದೀಗ ಡಿಕ್ರೀಸಿಂಗ್, ಡಿಸೆಂಡಿಂಗ್ ಆರ್ಡರ್. ಎಲ್ ಟಿ ಸಿ ಎಫ್ ನ ಉಲ್ಟಾ ಮಾಡಿದ್ರೆ. ಇನ್ನು ಸೆಕೆಂಡ್ ಪಾಯಿಂಟ್ ನೋಡಿ, ಇಟ್ ಈಸ್ ಕ್ಯುಮುಲೇಟೆಡ್ ಫ್ರಮ್ ದಿ ಬಾಟಮ್. ಆಗ ಎಂತ ಹೇಳಿದ್ದು, ಇಟ್ ಈಸ್ ಕ್ಯುಮುಲೇಟೆಡ್ ಫ್ರಮ್ ದಿ ಟಾಪ್ ಇಂದ ಬಾಟಮ್ ಬಂತು. ಈಗ ನಾವು ಬಾಟಮ್ ಇಂದ ಸ್ಟಾರ್ಟ್ ಮಾಡಿ ಮೇಲೆ ಬರಬೇಕು, ಬಾಟಮ್ ಟು ಟಾಪ್ ಹೋಗ್ಬೇಕು. ಈಗ ಉಲ್ಟಾ. ದ ಫಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ, ಆಗ ನಾ ಅಂತ ಹೇಳಿದ್ ನಿಮಗೆ, ದ ಲಾಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ಇಂಡಿಕೇಟ್ಸ್ ದ ಟೋಟಲ್ ಸಮ್. ಈಗ ಉಲ್ಟಾ, ದ ಫಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ is the sum or total of all the frequencies. ಆಮೇಲೆ the last class frequency is the frequency of that frequency only. ಆಗ ನಾವು ಎಂತ ಹೇಳಿದ್ದು, ಫಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ವಿಲ್ ರಿಮೈನ್ ಸೇಮ್ ಅಲ್ಲ, ಬಟ್ ಇಲ್ಲಿಗ ಲಾಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ವಿಲ್ ರಿಮೈನ್ ಸೇಮ್. ಆಗ ನಾವ್ ಏನ್ ಕಲಿತಲ್ಲ ಅದ್ರ ಉಲ್ಟಾ ಮಾಡ್ತಾ ಹೋದ್ರೆ ಆಯ್ತು. ಓಕೆ, ನೋಡಿ ಎಕ್ಸಾಂಪಲ್ ನೋಡಿ. ಎಕ್ಸಾಂಪಲ್ ನಿಮ್ಗೆ ಮೊದಲಿಗೆ ನಿಮ್ಗೆ ಇಷ್ಟು ಮಾತ್ರ ತಗೊಳ್ಬೇಕು, ಕನ್ಸಿಡರ್ ಮಾಡ್ಬೇಕು. ಈಗ ಆಯ್ತಾ, ಓನ್ಲಿ ಯು ಕನ್ಸಿಡರ್ ದಿಸ್ ಪೋರ್ಷನ್. ಇದು ಆನ್ಸರ್ ಪೋರ್ಷನ್, ಇದು ಆನ್ಸರ್, ಎರಡು ಸಹ ಆನ್ಸರ್. ವಾಟ್ ಯು ಆರ್ ಗಿವನ್, ಯು ಆರ್ ಗಿವನ್ ಕ್ಲಾಸ್ ಮತ್ತೆ ಫ್ರೀಕ್ವೆನ್ಸಿ. ಕ್ಲಾಸ್ 0 to 10, 10 to 20, ಸಾರಿ 0 to 20, ಸಾರಿ 10 to 20, 20 to 30, 30 to 40, 40 to 50, 50 to 60, 60 to 70. ಇದು ಗಿವನ್ ಕ್ಲಾಸ್. ಫ್ರೀಕ್ವೆನ್ಸೀಸು 4, 6, 10, 20, 18 ಮತ್ತೆ 2. ಟೋಟಲ್ ಮಾಡಿಟ್ಟಿದ್ದೀನಿ 60. ಈಗ ನೀವೇನ್ ಮಾಡ್ಲಿಕ್ಕೆ, ಇದನ್ನ ನಾವು ಎಂ ಟಿ ಸಿ ಎಫ್ ಮಾಡಬೇಕು. ಮೋರ್ ದ್ಯಾನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಮೋರ್ ದ್ಯಾನ್ ಆದ ಕಾರಣ ಮೊದಲಿಗೆ ನೀವು ಮೋರ್ ದ್ಯಾನ್ ಅಂತ ಬರೀರಿ, ಬರ್ತೀರಾ? ಆಗ ಲೆಸ್ ದೆನ್ ಬರೀತಾರೆ, ಈಗ ಮೋರ್ ದೆನ್. ಆಗ ನಾವು ಲೆಸ್ ದೆನ್ ಅಂತ ಬರೆದು ಅಪ್ಪರ್ ಲಿಮಿಟ್ ತಗೊಳಿತಲ್ಲ, ಈಗ ಉಲ್ಟಾ ಆದ ಕಾರಣ ತಗೊಳ್ಬೇಕು, ಲೋವರ್ ಲಿಮಿಟ್ ತಗೊಳ್ಬೇಕು. ಲೋವರ್ ಲಿಮಿಟ್ ಹೇಳಿದ್ರೆ ಯಾವ್ದು ಮಕ್ಕಳಲ್ಲಿ? ಈಗ ಇದು ಲೋವರ್ ಲಿಮಿಟ್, ಸರಿಯಾ? ಇದು ಲೋವರ್ ಲಿಮಿಟ್ ಅಂದ್ರೆ ದಿಸ್ 10, 20, 30, 40, 50, 60 ಆರ್ ದಿ ಲೋವರ್ ಲಿಮಿಟ್. ಹಾಗಾಗಿ ಮೋರ್ ದ್ಯಾನ್ 10 ಬರ್ದ್ರೆ ಫಸ್ಟಿಗೆ ನೋಡಿ, ಮೋರ್ ದ್ಯಾನ್ 10. ಆಮೇಲೆ ಮೋರ್ ದ್ಯಾನ್ 20, ಮೋರ್ ದ್ಯಾನ್ 20. ನೆಕ್ಸ್ಟ್ ಲೋವರ್ ಲಿಮಿಟ್ 30 ಆದ ಕಾರಣ ಮೋರ್ ದ್ಯಾನ್ 30, 40 ಇದ್ದ ಕಾರಣ ಮೋರ್ ದ್ಯಾನ್ 40, ಇಲ್ಲಿ 50 ಇದ್ದ ಕಾರಣ ಮೋರ್ ದ್ಯಾನ್ 50, ಆಮೇಲೆ ಇಲ್ಲಿ 60 ಇದ್ದ ಕಾರಣ ಮೋರ್ ದ್ಯಾನ್ 60. ಒಂದು ಕಾಲಮ್ ಆಯ್ತು. ಈಗ ಎಂ ಟಿ ಸಿ ಎಫ್ ಬರೆಯೋದು ಹೇಗೆ? ಆಗ ನಾವು ಏನ್ ಮಾಡಿತ್ತು, ಮೇಲಿಂದ ಕೆಳಗಡೆ ಬಂತು. ಈಗ ನಾವು ಕೆಳಗಡೆಯಿಂದ ಮೇಲೆ ಹೋಗ್ಬೇಕು. ಆವಾಗ ನಾವು ಟಾಪ್ ಟು ಬಾಟಮ್ ಯೂಸ್ ಮಾಡಿದ್ದು, ಈಗ ನಾವು ಬಾಟಮ್ ಟು ಟಾಪ್ ಹೋಗ್ಬೇಕು. ಹಾಗಾಗಿ ನಾವು ಇಲ್ಲಿ ಸ್ಟಾರ್ಟ್ ಮಾಡಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಮೋರ್ ದೆನ್ 60 ಕ್ಲಾಸ್ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ದ ಲಾಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ವಿಲ್ ರಿಮೇನ್ ಸೇಮ್. ಆಗ ನಾವು ಫಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ವಿಲ್ ರಿಮೇನ್ ಸೇಮ್ ಮಾಡಿದ್ವಿ. ಈಗ ಲಾಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ವಿಲ್ ರಿಮೇನ್ ಸೇಮ್. ನೋಡಿ 2 ಇದೆ ಇಲ್ಲಿ ಸಹ ಹಾಗೆ ಕಣ್ಮುಚ್ಚಿ 2 ಬರೀರಿ. ಈಗ ಇಲ್ಲಿ 2 ಬರೀತಲ್ಲ, 2 ಪ್ಲಸ್ ನೆಕ್ಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ 18, 20. ಆಮೇಲೆ ದಿಸ್ 20 ಪ್ಲಸ್ 20, 48. ಆಮೇಲೆ ದಿಸ್ 40 ಪ್ಲಸ್ 10, 58. and this 50 plus 6, 56. ಉಲ್ಟಾ ಈಗ ಅಷ್ಟೇ. and 56 plus 4, 60. ಆಗ ನಾವು ಲಾಸ್ಟ್ ಕ್ಲಾಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ that indicates the total. ಈಗ the first class cumulative frequency is 60. ನೋಡಿ ಟೋಟಲ್ ಫ್ರೀಕ್ವೆನ್ಸಿ is also 60. ಇದು ಮ್ಯಾಚ್ ಆಗಬೇಕು. ಇದು ಮ್ಯಾಚ್ ಆದ್ರೆ ನೀವು ಕರೆಕ್ಟ್ ಮಾಡಿದ್ದೀರಿ ಅಂತ ಅರ್ಥ.
ಅರ್ಥ ಆಯ್ತಾ? ಎಸ್. ಈಗ ನೀವೊಂದು ಪ್ರಾಬ್ಲಮ್ ನಿಮ್ಗೆ ಕೊಡ್ತೇನೆ, ವರ್ಕೌಟ್ ಮಾಡಲಿಕ್ಕೆ ನೀವೇ ಮಾಡಬೇಕು. ಕನ್ವರ್ಟ್ ದ ಫಾಲೋವಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇಂಟು ಮೋರ್ ದೆನ್ ಫ್ರೀಕ್ವೆನ್ಸಿ. ಕನ್ವರ್ಟ್ ದಿ ಫಾಲೋವಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಇಂಟು ಮೋರ್ ದೆನ್ ಫ್ರೀಕ್ವೆನ್ಸಿ ಟೇಬಲ್. ಇದೀಗ ನಿಮಗೆ ಪ್ರಾಬ್ಲಮ್. ಈ ಎರಡು ಪಾರ್ಟ್ ಬರ್ಕೊಳ್ಳಿ. ಈ ಫಸ್ಟ್ ಎರಡು ಕಾಲಮ್ ಪ್ರಾಬ್ಲಮ್. ಓಕೆ, 0 to 5, 5 to 10, 10 to 15, 15 to 20, 20 to 25, 25 to 30, ಆಮೇಲೆ 30 to 35. ಫ್ರೀಕ್ವೆನ್ಸಿ 2, 8, 12, 5 to 8, 1. ಟೋಟಲ್ ಫ್ರೀಕ್ವೆನ್ಸಿ 38. ಈಗ ಮೋರ್ ದೆನ್ ಹೇಳೋ ಕಾರಣ ಅಂತ ಬರೀಬೇಕು. ಮೋರ್ ದೆನ್ ಫಸ್ಟ್ ಬರೀರಿ. ಮೋರ್ ದೆನ್ ಆದ್ಮೇಲೆ ನಾನು 5 ಅಂತ ಹಾಕ್ಬೇಕಾ, 10 ಹಾಕ್ಬೇಕಾ, 15 ಹಾಕ್ಬೇಕಾ, ಅದು 0, 5, 10 ಹಾಕ್ಬೇಕಾ ಅಂತ ಪ್ರಶ್ನೆ. ಮೋರ್ ದೆನ್ ಬರಬೇಕು, ನಾವು ಲೋವರ್ ಲಿಮಿಟ್ ತಗೊಳ್ಬೇಕು. ಲೋವರ್ ಲಿಮಿಟ್ ಯಾವುದು? ಇದಿಷ್ಟು ಲೋವರ್ ಲಿಮಿಟು ಅಲ್ವಾ? ಸೊ ಲೋವರ್ ಲಿಮಿಟ್ ಅಂದ್ರೆ ಫಸ್ಟ್ 0, ಹಾಗಾಗಿ ಲೆಸ್ ದೆನ್ 0. ನೆಕ್ಸ್ಟ್ 5 ಇದೆ, ಲೆಸ್ ದೆನ್ 5. 10 ಇದೆ, ಹಾಗಾಗಿ ಲೆಸ್ ದೆನ್ 10. 15 ಲೆಸ್ ದೆನ್ 15, 20 ಲೆಸ್ ದೆನ್ 20, 25 ಲೆಸ್ ದೆನ್ 25, 30 ಸರಿಯಲ್ಲ, ಲೆಸ್ ದೆನ್ 30. ಎಲ್ಲಿ ಸ್ಟಾರ್ಟ್ ಮಾಡಬೇಕು? ಬಾಟಮ್ ಇಂದ ಸ್ಟಾರ್ಟ್ ಮಾಡಬೇಕು. ಹಾಗಿದ್ರೆ ಏನ್ ಮಾಡಬೇಕು? ದ ಲಾಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ಇಸ್ 1, ದಟ್ ವಿಲ್ ರಿಮೇನ್ ಸೇಮ್ 1. This 1 plus 8, 9 ಆಯ್ತು. And this 9 plus 2, 11 ಆಯ್ತು. 11 plus 5, 16 ಆಯ್ತು. 16 plus 12, 28 ಆಯ್ತು. 28 plus 8, 36 ಆಯ್ತು. 36 plus 2, 38 ಆಯ್ತು. And ನಿಮಗೆ ಫಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ that indicates is some 38. So given problem total frequency also 38. ಕರೆಕ್ಟ್ ಮಾಡಿದ್ದೀರಿ ಅಂತ ಅರ್ಥ. You have done correctly. That's indication. So I think this is clear to you. Any doubt? Ilala? Yes. So with this I have completed all the basic aspects which are required for the subject statistics. Basics na cover madide. Aita? I will move on to the important aspect, that is measures of central tendency. Measures of central tendency. Yeah, can you see? Measures of central tendency or averages or measures of location, one and the same. Measures of central tendency or averages or measures of location, one and the same. A single number, my dear students, one number or single number which gives an idea about the concentration of values in the central part of the distribution is called measure of central tendency. For example, in my class result, what is the average percentage result pass percentage? Assuming that on the 30 members idire ಅದರಿಂದ 5 ಜನ ಫೇಲ್ ಆಗಿದ್ರೆ 25 ಜನ ಪಾಸ್ ಆಗಿರ್ತಾರೆ. ನಾವು ಅದು ಹೇಳಿ ಹೋಗಲ್ಲ. ನಾವು ವಿ ರೆಪ್ರೆಸೆಂಟ್ ಏನ್ ಮಾಡ್ತೇವೆ? ನಾವು ಓವರ್ ಆಲ್ ರಿಸಲ್ಟ್ ಆಫ್ ದಿ ಕ್ಲಾಸ್ ಹೇಳ್ತೇವೆ. ದಟ್ ಓವರ್ ಆಲ್ ರಿಸಲ್ಟ್ ಆಫ್ ದಿ ಕ್ಲಾಸ್ ಇಸ್ expressed in one single number, 1%. I may say the first semester result of first BBA is 80%. Correct? That 80% is single number. One number, a single number, which gives an idea about the concentration of values in the central part of the distribution. And that 80% represents the entire BBA first semester. That is why it's called measures of central tendency. Or average of average. Average is the value of variable. Because central tendency average. Average is the value of variable which is representative of the entire distribution. And 80% is the average result of entire first semester BBA class. And this 80% represents this entire BBA class, first semester BBA class. So that is the average value of variable which is representative of entire distribution. For example, Akshita result of 85% itkollu. 85% one subject alla, there are 6 to 7 subjects
6ರಿಂದ 7 ಸಬ್ಜೆಕ್ಟ್ ಎಕ್ಸಾಮ್ ಅಲ್ಲಿ ಬರೆದು ಎವರೇಜ್ ಮಾಡುವಾಗ 85% ಬಂತು. ಇನ್ ಒನ್ ಸಬ್ಜೆಕ್ಟ್ ಶಿ ಮೈಟ್ ಹ್ಯಾವ್ ಸ್ಕೋರ್ಡ್ 100 ಆರ್ ಇನ್ 2 ಸಬ್ಜೆಕ್ಟ್ ಶಿ ಮೈಟ್ ಹ್ಯಾವ್ ಸ್ಕೋರ್ಡ್ 100 ಮಾರ್ಕ್ಸ್. ಬಟ್ ನಾವು ಇಲ್ಲಿ ಹೇಳುವಾಗ ಎಂತ ಹೇಳ್ತೇವೆ, ಮತ್ತೊಂದು ಯಾವುದೋ ಸಬ್ಜೆಕ್ಟ್ ಮಾರ್ಕ್ಸ್ ಕಮ್ಮಿ ಬಂತೊಳಗೆ ಎವರೇಜ್ ಮಾಡುವಾಗ ಏನಾಯ್ತು 85% ಬಂದು ಕೊಡ್ಬೋದು. ಕರೆಕ್ಟಾ? ಸೊ ದಟ್ 85% ಏನಾಯ್ತು, ದಟ್ ಈಸ್ ಎವರೇಜ್ ವ್ಯಾಲ್ಯೂ, ಸಿಂಗಲ್ ವ್ಯಾಲ್ಯೂ. 85% is single. And she has scored 100 marks in 2 subjects. ಅದನ್ನ ಹೇಳುವುದೇ ಇಲ್ಲ. ಎವರೇಜ್ ಮಾಡೋದು ಹೇಗೆ, ಮಾರ್ಕ್ಸ್ ಇನ್ ಫಸ್ಟ್ ಸಬ್ಜೆಕ್ಟ್ ಪ್ಲಸ್ ಮಾರ್ಕ್ಸ್ ಇನ್ ಸೆಕೆಂಡ್ ಸಬ್ಜೆಕ್ಟ್ ಮಾರ್ಕ್ಸ್ ಇನ್ ಥರ್ಡ್ ಸಬ್ಜೆಕ್ಟ್ ಪ್ಲಸ್ 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 ಮಾಡುವಾಗ ಡಿವೈಡ್ ಬೈ 6 ಸಬ್ಜೆಕ್ಟ್ಸ್ ಇದೆ, ಡಿವೈಡ್ ಬೈ 6 ಮಾಡಿದ್ರೆ ಎವರೇಜ್ ಬರುತ್ತೆ. ಕರೆಕ್ಟ್ ಅಲ್ಲ? 6 ಸಬ್ಜೆಕ್ಟ್ ಎವರೇಜ್ ಒಂದು ವ್ಯಾಲ್ಯೂ ಬರುತ್ತಲ್ಲ, ದಟ್ ಇಸ್ ಸಿಂಗಲ್ ವ್ಯಾಲ್ಯೂ. ದಟ್ ಇಸ್ ಎವರೇಜ್ ಆಫ್ ಆಲ್ 6 ಸಬ್ಜೆಕ್ಟ್ಸ್. ಸೊ ಎವರೇಜ್ ಇಸ್ ದ ವ್ಯಾಲ್ಯೂ ಆಫ್ ವೇರಿಯಬಲ್ ವಿಚ್ ಈಸ್ ರೆಪ್ರೆಸೆಂಟೇಟಿವ್ ಆಫ್ ಎಂಟೈರ್ ಡಿಸ್ಟ್ರಿಬ್ಯೂಷನ್. ನನಗೆ 85% ಹೇಳಿದ ಅರ್ಥ ಏನು, ರೆಪ್ರೆಸೆಂಟೇಟಿವ್ ಆಫ್ ಆಲ್ 6 ಸಬ್ಜೆಕ್ಟ್ಸ್. Sometimes this averages to central tendency is also known as location. ಯಾಕೆ ಕೇಳಿದ್ರೆ, certain averages are obtained by location. They are called measures of location. Median and mode are the example. Median ಮತ್ತೆ mode are the examples for the location, measures of location ಗೆ. ಈಗ ಮೀಡಿಯನ್ ಹೇಳಿದೆ ಅಂತ ಗೊತ್ತಾ, ಇನ್ ಸಿಂಪಲ್ ಆಗಿ ಹೇಳ್ತಾನು. ಮೀಡಿಯನ್ ಮೀನ್ಸ್ ಮಿಡ್ಲ್ ಮೋಸ್ಟ್ ವ್ಯಾಲ್ಯೂ when the data is arranged either ascending order or descending order. ನಿಮ್ಮ ಕ್ಲಾಸ್ ಅಲ್ಲಿ 30 ಜನ ಇದ್ರೆ ಅಥವಾ 20 ಜನ ಇದ್ರೆ, 20 ಜನರನ್ನ ನಾನು ಹೈಟ್ ಪ್ರಕಾರ ನಿಲ್ಲಿಸ್ತೇನೆ. ಕುಳ್ಳೆ ಇದ್ದವರು ಲೆಫ್ಟ್ ಸೈಡ್ ನಿಂತ್ಕೊಳ್ಳಿ, ಹೈಟ್ ಇದ್ದವರು ರೈಟ್ ಸೈಡ್ ಹೋಗಿದ್ದ. ಸೊ ಏನ್ ಮಾಡ್ತೇವೆ ನಾವು, ಹೈಟ್ ಪ್ರಕಾರ ನಿಲ್ಲಿಸುವಾಗ ಫ್ರಂಟ್ ಅಲ್ಲಿ ಶಾರ್ಟ್ ಇದ್ರು ಇರ್ತಾರೆ, ಬ್ಯಾಕ್ ಅಲ್ಲಿ ಹೈಟ್ ಇದ್ರು ಇರ್ತಾರೆ. 20ರಲ್ಲಿ 10ನೇ ವ್ಯಕ್ತಿ ಯಾರಿರ್ತಾರೆ ಆ ನಿಮ್ಮ ಲೈನ್ ಅಲ್ಲಿ. ಈಗ ನಾನೇನ್ ಮಾಡಿದೆ, ನಾನು ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಿಲ್ಸಿದೆ. ಮುಂದಿದ್ದವರು ಕುಳ್ಳ ಅಲ್ವಾ, ಶಾರ್ಟ್ ಇದ್ದವರಲ್ಲ. ಸೊ ನೆಕ್ಸ್ಟ್ ಅವ್ರಿಗಿಂತ ಸ್ವಲ್ಪ ಎತ್ತರ, ಹಾಗೆ ಎತ್ತರ, ಹಾಗೆ ಎತ್ತರ, ಲಾಸ್ಟ್ ಇರುವಾಗ ಎತ್ತರ ಇರ್ತಾರೆ, ಹೌದಾ? ಇದು ಅಸೆಂಡಿಂಗ್ ಆರ್ಡರ್ ಫಾಲೋ ಮಾಡಿದ್ದೇನೆ. ಸೊ ಹಾಗಿದ್ರೆ ಮೀಡಿಯನ್ ಅಂತ ಹೇಳಿ ಅರ್ಥ ಅಂತೇಳಿ, ಮಿಡ್ಲ್ ಮೋಸ್ಟ್ ವ್ಯಾಲ್ಯೂ ಅಥವಾ ಮಿಡ್ಲ್ ಮೋಸ್ಟ್ ಪರ್ಸನ್ ವೆನ್ ಡೇಟಾ ಇಸ್ ಅರೇಂಜ್ಡ್ ಐದರ್ ಅಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಆರ್ಡರ್. 10ನೇ ವ್ಯಕ್ತಿ, 10ನೇ ಸ್ಟೂಡೆಂಟ್ ಯಾರು ನಿಂತ್ಕೊಂಡಿರ್ತಾರೆ ಅವರು ನಿಮ್ಮ ಇಡೀ ಕ್ಲಾಸಿನ ಮೀಡಿಯನ್ ಮೇಲೆ ಬರ್ತಾರೆ, ಮೀಡಿಯನ್ ಹೈಟ್ ಆಗ್ತಾರೆ. ಮೀಡಿಯನ್ ಹೈಟ್ ಅಂತ ಹೇಳ್ಬೋದು. 158 ಸೆಂಟಿಮೀಟರ್ ಇಸ್ ದ ಮೀಡಿಯನ್ ಹೈಟ್ ಅಂತ ಹೇಳಿದ್ರು. 158 ನಾನು ಸುಮ್ಮನೆ ಇಮ್ಯಾಜಿನರಿ ಫಿಗರ್ ಹೇಳಿದ್ದೀನಿ. ಸೊ ಇಲ್ಲಿ ನಾನು ಯಾವುದೇ ರೀತಿಯ ಫಾರ್ಮುಲಾ ಅಪ್ಲೈ ಮಾಡೋದಿಲ್ಲ. ನಿಮ್ಮನ್ನ ಸುಮ್ಮನೆ ಸಾಲಾಗಿ ನಿಂತ್ಕೊಳ್ಳಿಕ್ಕೆ ಹೇಳಿದೆ, ಹೈಟ್ ಪ್ರಕಾರ ನಿಂತ್ಕೊಳ್ಳಿ ಅಂತ ಹೇಳಿದೆ ನಾನು. ಮತ್ತೆ ನಿಂತ್ಕೊಂಡ ವ್ಯಕ್ತಿ ನೋಡಿ, ಇವರು ನಿಮ್ಮ ಇಡೀ ಕ್ಲಾಸಿನ ಮೀಡಿಯನ್ ಹೈಟು, ಎವರೇಜ್ ಹೈಟು ಇವರು ಇಷ್ಟು ಅಂತ ಹೇಳೋದು. ನಾನು ಏನಾದ್ರು ಫಾರ್ಮುಲಾ ಅಪ್ಲೈ ಮಾಡ್ತೀನಿ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀನಿ ಇಲ್ಲ, ಸುಮ್ಮನೆ ನಾನು ನಿಲ್ಸಿದೆ, ನಿಲ್ಲಿಸಿ ಲೊಕೇಶನ್ ನೋಡಿ ಹೇಳ್ತೇನೆ, 10ನೇ ವ್ಯಕ್ತಿ ಯಾರು ಲೊಕೇಟ್ ಮಾಡಿದೆ ಅಲ್ಲಿ. ದಟ್ ಇಸ್ ವೈ ಮೀಡಿಯನ್ ಮತ್ತೆ ಮೋಡ್ ಎರಡು ಸಹ ಲೊಕೇಶನ್ ಎವರೇಜು. ಅಂದ್ರೆ ವಿದೌಟ್ ಹೆಲ್ಪ್ ಆಫ್ ಫಾರ್ಮುಲಾ ವಿ ಕ್ಯಾನ್ ಐಡೆಂಟಿಫೈ. ಹಾಗಾಗಿ ಇಟ್ಸ್ ಕಾಲ್ಡ್ ಮೆಜರ್ಸ್ ಆಫ್ ಲೊಕೇಶನ್. ಇದೆಲ್ಲ ಮುಂದೆ ಪುನಃ ನಿಮಗೆ 1 by 1 ಸ್ಟಡಿ ಮಾಡ್ಲಿಕ್ಕೆ ಉಂಟು. ಮೀಡಿಯನ್ ಚಾಪ್ಟರ್ ಬರುತ್ತೆ, ಮೋಡ್ ಚಾಪ್ಟರ್ ಬರುತ್ತೆ, ಆಯ್ತಾ? ವಾಟ್ ಈಸ್ ಮೋಡ್ ಅಂತ ಕೇಳಿದ್ರೆ, ಮೋಡ್ ಮೀನ್ಸ್ ಮ್ಯಾಕ್ಸಿಮಮ್ ನಂಬರ್ ಫ್ರೀಕ್ವೆನ್ಸಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ರೆಪಿಟೇಷನ್ಸ್. ಅದು ಮೋಡ್ ಅಂತ ಹೇಳಿದ್ರೆ ಹೈಯೆಸ್ಟ್ ವ್ಯಾಲ್ಯೂ ಅಂತ. ಮೋಡ್ ಮೀನ್ಸ್ ಹೈಯೆಸ್ಟ್ ವ್ಯಾಲ್ಯೂ. ಈಗ ನಿಮ್ಮ ಕ್ಲಾಸಿನ ಹೈಟ್ ನಾನು ನಿಲ್ಲಿಸ್ತಾ ಹೋಗ್ತೇನೆ, ಶಾರ್ಟ್ ಇದ್ರ ಮುಂದೆ ಇರ್ತಾರೆ, ಹಾಗೆ ಲೈನ್ ಪ್ರಕಾರ ನಿಂತ್ಕೊಂಡು ಲಾಸ್ಟ್ ಇರೋರು ಎಂತ ಅದು, ಲಾಸ್ಟ್ ಇರೋರು ತುಂಬಾ ಇಡೀ ನಿಮ್ಮ ಕ್ಲಾಸ್ ಅಲ್ಲಿ ತುಂಬಾ ಹೈಯೆಸ್ಟ್ ಇರೋ ಹೈಟ್ ಇರೋರು ಲಾಸ್ಟ್ ಇಟ್ಕೊಳ್ತಾರೆ. ಮೋಡ್ ರೆಪ್ರೆಸೆಂಟ್ ಹೈಯೆಸ್ಟ್ ವ್ಯಾಲ್ಯೂ ಅಲ್ಲ, ಲಾಸ್ಟ್ ಪರ್ಸನ್ ಯಾರು ನಿಂತ್ಕೊಂಡಿದ್ದಾರೆ ಅವರ ಹೈಟ್, ಅದು ಮೋಡ್ ಅಂತ ಹೇಳ್ತಾನೆ. ಮೋಡ್ ಮೀನ್ಸ್ ಹೈಯೆಸ್ಟ್ ಮ್ಯಾಕ್ಸಿಮಮ್. ನೋಡಿ, ಇಲ್ಲಿ ನಾನು ಏನಾದ್ರು ಫಾರ್ಮುಲಾ ಅಪ್ಲೈ ಮಾಡಿದೆ, ಇಲ್ಲಿ ಏನಾದ್ರು ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಇಲ್ಲ. ಹೇಗೆ ನಾನು ಐಡೆಂಟಿಫೈ ಮಾಡಿದೆ, ನಿಮ್ಮನ್ನು ಸಾಲಾಗಿ ನಿಂತ್ಕೊಳ್ಳಿಕ್ಕೆ ಹೇಳಿದೆ ಹೈಟ್ ಪ್ರಕಾರ, ಲಾಸ್ಟ್ ವ್ಯಕ್ತಿಯರ ಮೋಡ್ ಹೈಟ್ ಅಂತ ಹೇಳಿಬಿಟ್ಟು. ಸೊ ಇದು ಲೊಕೇಶನಲ್ ಎವರೇಜ್ ಅಂತ ಹೇಳುವಂಥದ್ದು, ಆಯ್ತಾ? ಎಸ್. ಇನ್ನು ಕ್ವಾಲಿಟೀಸ್ ಆರ್ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಐಡಿಯಲ್ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಹೇಗಿರಬೇಕು ಅಂತ. ಒಂದು ಫೀಚರ್ಸ್, ಒಂದು ಒಳ್ಳೆ ಕ್ವಾಲಿಟಿಯ ಮೆಜರ್ಸ್ ಆಫ್ ಐಡಿಯಲ್ ಮೆಜರ್ಸ್ ಆಫ್ ಹೇಗಿರಬೇಕು ಅಂತ. ಇಟ್ ಶುಡ್ ಬಿ ರಿಜಿಡ್ಲಿ ಡಿಫೈನ್ಡ್ ಅಂಡ್ ಶುಡ್ ಬಿ ಈಸಿಲಿ ಅಂಡರ್ಸ್ಟ್ಯಾಂಡಬಲ್. ಅದು ಹೀಗೆ ಅಂತ ಕರೆಕ್ಟ್ ಆಗಿ ಹೇಳ್ಬೇಕು, ಪರಿಪಕ್ವತೆ ಇರಬೇಕು ಅಲ್ಲಿ. ಆಮೇಲೆ ಈಸಿಯಾಗಿ ಅರ್ಥ ಆಗಿರ್ತಾರೆ ಇರಬೇಕು. ಇಟ್ ಶುಡ್ ಬಿ ಈಸಿಲಿ ಕ್ಯಾಲ್ಕುಲೇಟೆಡ್, ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಈಸಿ ಆಗಿರಬೇಕು. ಇಟ್ ಶುಡ್ ಬಿ ಬೇಸ್ಡ್ ಆನ್ ಆಲ್ ದ ಅಬ್ಸರ್ವೇಷನ್, ಎಲ್ಲ ವ್ಯಾಲ್ಯೂಯನ್ನು ಪರಿಗಣಿಸಿ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇರಬೇಕು. ಇಟ್ ಶುಡ್ ಬಿ ಸೂಟಬಲ್ ಫಾರ್ ದಿ ಫರ್ದರ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್. ಮುಂದೆ ಅದನ್ನು ನಾವು ಏನಾದ್ರು ಅನಾಲಿಸ್ ಮಾಡೋದಾದ್ರೆ ನಮಗೆ ಆ ಮೆಜರ್ಸ್ ಆಫ್ ಟೆಂಡೆನ್ಸಿ ಯೂಸ್ ಆಗಬೇಕು. ಇಟ್ ಶುಡ್ ನಾಟ್ ಎಫೆಕ್ಟ್ ದಿ ಮಚ್ ಬೈ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಈ ತುಂಬಾ ಹೈ ವ್ಯಾಲ್ಯೂ ಬರೋದು, ಲೋ ವ್ಯಾಲ್ಯೂ ನಮಗೆ ಯಾವುದೇ ರೀತಿಯ ಇಫೆಕ್ಟ್ ಆಗಬಾರ್ದು. 6ನೇ ಫೀಚರ್, ಲಾಸ್ಟ್ ಒನ್, ಇಟ್ ಶುಡ್ ನಾಟ್ ಬಿ ಎಫೆಕ್ಟೆಡ್ ಮಚ್ ಬೈ ದಿ ಫ್ಲಕ್ಚುಯೇಷನ್ಸ್ ಇನ್ ಸ್ಯಾಂಪ್ಲಿಂಗ್. ಈ 6 ಫೀಚರ್ಸ್, 6 ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ 6 ಕ್ವಾಲಿಟೀಸ್ ಆರ್ ರಿಕ್ವೈರ್ಡ್ ಫಾರ್ ದಿ ಐಡಿಯಲ್ ಮೆಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಆಯ್ತಾ? ಈಗ
there are 5 measures ನೆನ್ಪಿಟ್ಕೊಳ್ಳಿ ಇದು 5 ಕಲಿಯಲಿಕ್ಕೆ ನಿಮಗೆ. There are 5 measures of averages. There are 5 measures of central tendencies. Number 1 is arithmetic mean. Second one is median, mode, geometric mean, harmonic mean. Idana one by you are going to study in the future classes. Now let us consider arithmetic mean. Meaning ಹೇಳಿ ನಾನು ಸ್ಟಾಪ್ ಮಾಡ್ತೀನಿ, ಫಾರ್ಮುಲಾ ಕೊಟ್ಟು ಸ್ಟಾಪ್ ಮಾಡ್ತೀನಿ ಆಯ್ತಾ. ಇವತ್ತಿನ ಕ್ಲಾಸ್ ಮುಗಿಸ್ತೇನೆ. Arithmetic mean ಎಲ್ಲ ಗೊತ್ತಿದೆ. You have studied in the high school level. The popular measure representing the entire data by one value is known as average. Average meaning ಅದೇ ಅಲ್ವಾ? It is in statistics. ಅದೇ average ಗೆ statistics ಅಲ್ಲಿ it is termed as AM. AM ಅಂದ್ರೆ arithmetic mean. Symbolically, arithmetic mean is equal to x bar. ಇದನ್ನ ಓದೋದು ಹೇಗೆ? x ಅಂತ ಬರೆದು ಮೇಲೊಂದು ಲೈನ್ ಹಾಕ್ತಾರಲ್ಲ, x ಬಾರ್, x ಅಂತ ಬರಿಬೇಕು, ಆಮೇಲೆ ಮೇಲೆ ಒಂದು ಲೈನ್ ಹೊಡಿಬೇಕು, x ಬಾರ್. ಸೊ ಹಾಗಿದೆ arithmetic mean is denoted symbolically denoted as x bar. arithmetic ಬರೆಯೋದು ಹೇಗೆ? am ಅನ್ನು ಬರೆಯೋದು ಹೀಗೆ x bar. am is equal to x bar is equal to arithmetic mean. ಓಕೆ, ಈಗ ಫಾರ್ಮುಲಾ ಒಂದು ಹೇಳ್ತೇನೆ ನಿಮಗೆ. ಎಕ್ಸ್ ಬಾರ್ ಜನರಲಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು, ಕಾಣ್ತಾ ಇದೆಯಾ? ಎಕ್ಸ್ ಬಾರ್ ಇಸ್ ಈಕ್ವಲ್ ಟು x1 plus x2 plus x3 plus ನಾನು ಆಗ ಹೇಳಿದ್ದೇನೆ 6 ಸಬ್ಜೆಕ್ಟ್ ಹೇಗೆ ಸಬ್ಜೆಕ್ಟ್ 1 ಮಾರ್ಕ್ಸ್ ಪ್ಲಸ್ ಸಬ್ಜೆಕ್ಟ್ 2 ಮಾರ್ಕ್ಸ್ ಪ್ಲಸ್ ಸಬ್ಜೆಕ್ಟ್ 3 ಮಾರ್ಕ್ಸ್ ಪ್ಲಸ್ ಹಾಗೆ ಮಾಡ್ತಾ ಮಾಡ್ತಾ x n ತನಕ ಹೋದ್ರೆ ಡಿವೈಡ್ ಬೈ n. ಸಪೋಸ್ 6 ವ್ಯಾಲ್ಯೂಸ್ ತಗೊಂಡ್ರೆ ಡಿವೈಡ್ ಬೈ 6, 5 ವ್ಯಾಲ್ಯೂಸ್ ತಗೊಂಡ್ರೆ ಡಿವೈಡ್ ಬೈ 5, 8 ವ್ಯಾಲ್ಯೂ ತಗೊಂಡ್ರೆ ಡಿವೈಡ್ ಬೈ 8. ಸಿಂಪಲ್ ಆಗಿ ಫಾರ್ಮುಲಾ ಅಂತ ಹೇಳಿದ್ರೆ ಸಿಗ್ಮಾ ಎಕ್ಸ್, ಸಿಗ್ಮಾ ಅಂತ ಹೇಳಿದ್ರೆ ಸಮೇಷನ್, ಸಮೇಷನ್ ಎಕ್ಸ್ ಅಂದ್ರೆ ಎಕ್ಸ್ ವ್ಯಾಲ್ಯೂಸ್ ಯಾವುದು? ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ಸಬ್ಜೆಕ್ಟ್ 3 ಆದ ಎಕ್ಸ್ ವ್ಯಾಲ್ಯೂಸ್. So sigma x divided by n. N is equal to number of observation. N ಅಂತ ಹೇಳಿದ್ರೇನು? Number of observations. So ಹಾಗಿದ್ರೆ this sigma indicates sum total. X ಅಂದ್ರೆ given variables, n ಅಂದ್ರೆ number of observation. ಸರಿನಾ? So formula ನೋಡ್ಕೊಳ್ಳಿ ಮಕ್ಕಳೇ. There are 2 formulas. Formula for an individual observation by direct method. ಈಗ ನಿಮಗೆ ಡೈರೆಕ್ಟ್ ಮೆಥಡ್, ಇಂಡೈರೆಕ್ಟ್ ಮೆಥಡ್ ಎಲ್ಲ ಇಲ್ಲ, ಈಗ ಬೇಡ. ಹಾಗಾಗಿ you can remove this, not required. Okay, just you write down for an individual observation. ಇಲ್ಲಿ ತನಕ ಬರ್ಕೊಂಡು ಸಾಕು. For an individual observation. ನಿಮಗೆ ಇಂಡಿವಿಜುವಲ್ ಅಬ್ಸರ್ವೇಷನ್ ಕೊಟ್ಟವಾಗ, ನಂಬರ್ಸ್ ಕೊಟ್ಟವಾಗ, ಅರಿಥಮೆಟಿಕ್ ಮೀನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದವಾಗ ಎಕ್ಸ್ ಬಾರ್ ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಫಾರ್ಮುಲಾ ಇದು. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಅಂದ್ರೆ ನಿಮ್ಗೆ ಗೊತ್ತು, ಸಿಗ್ಮಾ ಅಂದ್ರೆ ಟೋಟಲ್ ಅಲ್ವಾ, ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಸಿಗ್ಮಾ ಎಕ್ಸ್, ಸಿಗ್ಮಾ ಅಂದ್ರೆ ಏನ್ ಹೇಳಿ? ಸಿಗ್ಮಾ ಮೀನ್ಸ್ ಟೋಟಲ್ ಸಮ್. ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್ ಈಸ್ ನಥಿಂಗ್ ಬಟ್ ನಂಬರ್ ಅಬ್ಸರ್ವೇಷನ್. ಇಲ್ಲಿ ಉಂಟು ನೋಡಿ, ವೇರ್ ಸಿಗ್ಮಾ ಇಸ್ ಈಕ್ವಲ್ ಟು ಟೋಟಲ್, ಎಕ್ಸ್ ಅಂದ್ರೆ ಗಿವನ್ ನಂಬರ್ಸ್, ಗಿವನ್ ವೇರಿಯಬಲ್, ಎನ್ ಇಸ್ ಈಕ್ವಲ್ ಟು ನಂಬರ್ ಅಬ್ಸರ್ವೇಷನ್, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಅರಿಥಮೆಟಿಕ್ ಮೀನ್. ಬರ್ಕೊಡ್ತೀರಾ? ಇದು ಯಾವಾಗ ಅಪ್ಲೈ ಮಾಡಬೇಕು? ಫಾರ್ ಆನ್ ಇಂಡಿವಿಜುವಲ್ ಅಬ್ಸರ್ವೇಷನ್ ಅಂದ್ರೆ ಮಕ್ಕಳೇ ಫ್ರೀಕ್ವೆನ್ಸಿ ಟೇಬಲ್ ಅನ್ನ ಕೊಡದೆ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಕಳ್ತದೆ. ವಿದೌಟ್ ದ ಫ್ರೀಕ್ವೆನ್ಸಿ ಟೇಬಲ್, ವಿದೌಟ್ ಗಿವಿಂಗ್ ದ ಫ್ರೀಕ್ವೆನ್ಸಿ ಟೇಬಲ್, ಯು ವಿಲ್ ಬಿ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ ಎಕ್ಸ್ ಬಾರ್. ಆಗ ಇದನ್ನ ಅಪ್ಲೈ ಮಾಡಿದ್ರೆ ಫ್ರೀಕ್ವೆನ್ಸಿ ಟೇಬಲ್ ಕೊಟ್ಟಾಗ ನಾವು ಏನ್ ಮಾಡಬೇಕು? ಫ್ರೀಕ್ವೆನ್ಸಿ ಟೇಬಲ್ ಕೊಟ್ಟಾಗ ನಾವು ಯೂಸ್ ಮಾಡಬೇಕಾದ ಫಾರ್ಮುಲಾ, when frequency distributions are given, ಉಂಟಾ? ಇದು ಡೈರೆಕ್ಟ್ ಮೆಥಡ್ ಅಂತ ಬೇಡ. ಇಲ್ಲಿ ಯು ರೈಟ್ when frequency distributions are given, instead of this direct method you write when frequency distributions are given, x bar is equal to sigma fx, sigma fx, okay, divided by
ಆಗ ನಾವೇನ್ ಮಾಡಿದ್ವಿ ಮಕ್ಕಳೇ, ಇಂಡಿವಿಜುವಲ್ ಅಬ್ಸರ್ವೇಷನ್ಗೆ ಸಿಗ್ಮಾ ಎಕ್ಸ್ ಮಾತ್ರ ಬರುತ್ತೆ. ಈಗ ಫ್ರೀಕ್ವೆನ್ಸಿ ಕೊಟ್ಟ ಕಾರಣ ಎಫ್ ಅನ್ನ ಸೇರಿಸ್ಬೇಕು ಇಲ್ಲಿ, ಅರ್ಥ ಆಯ್ತಾ? ಆಗ ಸಿಗ್ಮಾ ಎಕ್ಸ್ ಬರುತ್ತಲ್ಲ, ಈಗ ಸಿಗ್ಮಾ ಮತ್ತೆ ಎಕ್ಸ್ ಮಧ್ಯೆ ಎಫ್ ಬರ್ತದೆ ಯಾವಾಗ? ಅದು ತನ್ನ ಫ್ರೀಕ್ವೆನ್ಸಿ ಟೇಬಲ್ ಕೊಟ್ಟವಾಗ ಸಿಗ್ಮಾ ಮತ್ತೆ ಎಕ್ಸ್ ಮಧ್ಯ ಎಫ್ ಬರ್ತದೆ, ಸಿಗ್ಮಾ ಎಫ್ ಎಕ್ಸ್. ಆಗ ಡಿವೈಡ್ ಬೈ ಎನ್ ಬರುತ್ತಲ್ಲ ನಾವು, ಬಟ್ ಫ್ರೀಕ್ವೆನ್ಸಿ ಕೊಟ್ಟವಾಗ ಎನ್ ಹಾಕೋದಲ್ಲ, ಫ್ರೀಕ್ವೆನ್ಸಿ ಕೊಟ್ಟವಾಗ ಸಿಗ್ಮಾ ಎಫ್. ಸಿಗ್ಮಾ ಎಫ್ ಮೀನ್ಸ್ ಟೋಟಲ್ ಫ್ರೀಕ್ವೆನ್ಸಿ. ಆಗ ಎನ್ ಹೇಳಿದ್ರೆ ಏನು? ನಂಬರ್ ಅಬ್ಸರ್ವೇಷನ್. ಎಸ್, ಎಫ್ ಇಸ್ ಇಕ್ವಲ್ ಟು ಫ್ರೀಕ್ವೆನ್ಸಿ. ಇಲ್ಲಿ ಎಕ್ಸ್ ಅಂತ ಹೇಳಿದ್ರೆ ಮಿಡ್ ಪಾಯಿಂಟ್ ನೋಡಿ, ಸಿಗ್ಮಾ ಎಕ್ಸ್ ಬಂತಲ್ಲ ಇಲ್ಲಿ, ಸಿಗ್ಮಾ ಎಫ್ ಎಕ್ಸ್ ಅಲ್ಲ, ಎಫ್ ಅಂದ್ರೆ ಫ್ರೀಕ್ವೆನ್ಸಿ ಆಯ್ತು, ಎಕ್ಸ್ ಅಂದ್ರೆ ಮಿಡ್ ಪಾಯಿಂಟ್ ಆಯ್ತು. ಸಿಗ್ಮಾ ಎಫ್ ಹೇಳಿದ್ರೆ ಟೋಟಲ್ ಫ್ರೀಕ್ವೆನ್ಸಿ, ಅರ್ಥ ಆಯ್ತಾ? ಸಿಗ್ಮಾ ಅಂದ್ರೆ ಟೋಟಲ್, ಎಫ್ ಅಂದ್ರೆ ಫ್ರೀಕ್ವೆನ್ಸಿ, ಎಕ್ಸ್ ಅಂದ್ರೆ ಮಿಡ್ ಪಾಯಿಂಟ್. ಇಲ್ಲಿ ಕೆಳಗಡೆ ಸಿಗ್ಮಾ ಎಫ್ ಇದೆ, ಸಿಗ್ಮಾ ಎಫ್ ಮೀನ್ಸ್ ಟೋಟಲ್ ಫ್ರೀಕ್ವೆನ್ಸಿ. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾನು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿ ವಿಲ್ ಸಾಲ್ವ್ ಪ್ರಾಬ್ಲಮ್ ಆನ್ ಅರಿಥಮೆಟಿಕ್ ಮೀನ್. ಅರಿಥಮೆಟಿಕ್ ಮೀನ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಎರಡು ಫಾರ್ಮುಲಾ ನೆನಪಿಟ್ಕೊಳ್ಬೇಕು. ಒಂದು ಇಂಡಿವಿಜುವಲ್ ಅಬ್ಸರ್ವೇಷನ್, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಸಿಗ್ಮಾ ಅಂದ್ರೆ ಗೊತ್ತು ಟೋಟಲ್, ಎಕ್ಸ್ ಅಂದ್ರೆ ಗೊತ್ತು ಗಿವನ್ ವ್ಯಾಲ್ಯೂಸ್ ವೇರಿಯಬಲ್, ಡಿವೈಡ್ ಬೈ ಎನ್ ಅಂದ್ರೆ ನಂಬರ್ ಅಬ್ಸರ್ವೇಷನ್. ಇನ್ನು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಕೊಟ್ಟವಾಗ ನಾವು ಫಾರ್ಮುಲಾ, ಎಕ್ಸ್ ಬಾರ್ ಗೆ ಫಾರ್ಮುಲಾ ಏನು? when frequency distribution are given, x bar is equal to sigma fx, ಇದೆ ಫಾರ್ಮುಲಾ ಅಲ್ವಾ? ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಸಿಗ್ಮಾ ಎಫ್ ಟೋಟಲ್ ಫ್ರೀಕ್ವೆನ್ಸಿ. ಓಕೆ, ಸೊ ಇಲ್ಲಿ ಕ್ಲೋಸ್ ಮಾಡ್ತೀನಿ ನಾನು. ಎನಿ ಡೌಟ್ ಯು ಕ್ಯಾನ್ ಡೆಫಿನೆಟ್ಲಿ ಆಸ್ಕ್. ಓಕೆ, ಥ್ಯಾಂಕ್ ಯು.